ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಣ್ಣೆ ಬೆಣ್ಣೆ ಇಲ್ಲದೆ ಮಾಡಿರೋಂಥ ಬ್ಯಾಚುಲರ್ ಚಿಕನ್ ಗ್ರೇವಿ ರೆಡಿ. ಸಖತ್ತಾಗಿದೆ. ವೈಟ್ ರೈಸು ಮತ್ತು ಚಪಾತಿ ಜೊತೆಗೆ ಒಂದೇ ಒಂದು ಸಲ ಮಾಡಿ ನೋಡಿ. ಸ್ವಲ್ಪ ಚಿಕನ್ ತಂದಾಗ ಕೂಡ ಇದನ್ನು ಮಾಡಬಹುದು. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ವಿತ್ ಬೋನು ಮತ್ತು ಸ್ಕಿನ್ ಕೂಡ ಇದೆ. ನೀವು ಸ್ಕಿನ್ ಔಟ್ ಮಾಡಿಸ್ಕೊಂಡು ಕೂಡ ಬೋನ್ಲೆಸ್ ಆಗಿ ಕೂಡ ಉಪಯೋಗಿಸ್ಕೊಳ್ಬಹುದು. ನಾನು ಇಲ್ಲಿಗೆ ಮೊದಲಿಗೆ ಒಂದು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಇದು ಮಿಕ್ಸಿಗಿಂತ ಕಲ್ಲಲ್ಲಿ ಕುಟ್ಟಾಕಿದ್ರೆ ತುಂಬ ಮಜವಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ತರಿಯಾಗಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲ ತೊಳೆದು ನೀರೆಲ್ಲ ಸೋರ್ಲು ಹಾಕ್ಕೊಂಡಿದ್ವಲ್ಲ, ಆ ಚಿಕನ್ಗೆ ಜಜ್ಜಿರೋಂಥ ಪೇಸ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಒಗ್ಗರಣೆ ಅಂತ ಮಾಡ್ತಾಯಿಲ್ಲ, ಏನೇನು ಡೈರೆಕ್ಟಾಗಿ ಹೀಗೆ ಕಲಸಿ ಇಟ್ಕೊಂಡು ನೀವು ಟೈಮ್ ಇದ್ದಾಗ ಕಲಸಿ ರೆಡಿ ಮಾಡಿ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಟೈಮ್ ಇದ್ದಾಗ ನಿಮ್ಗೆ ತಿನ್ನಬೇಕು ಅನ್ನಿಸ್ದಾಗ ತೆಗೆದು ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ರೆ ಆಯಿತು. ಒಂದು 20 ನಿಮಿಷದೊಳಗಡೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. 1 ಗೆಡ್ಡೆ ಈರುಳ್ಳಿ ಕೂಡ ಮೀಡಿಯಮ್ ಸೈಜನ್ನು ಅದನ್ನು ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಹಳದಿ ಪುಡಿ 1/4 ಸ್ಪೂನಷ್ಟು, ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಮೆಣಸಿನ ಪುಡಿ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. 1 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಧನಿಯಾದ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಹಾಗೆ ಖಾರದ ಪುಡಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ. ಇಲ್ಲಿ 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಅದರಲ್ಲಿ ಇನ್ನೊಂದು ಸ್ವಲ್ಪ ಮೊಸರನ್ನ ಉಳಿಸ್ಕೊಂಡಿದ್ದೀನಿ. ಏನಾದ್ರು ಗ್ರೇವಿ ತುಂಬ ಡ್ರೈ ಅನಿಸಿದ್ರೆ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ. ಅದ್ರ ಜೊತೆಗೆ ಎಣ್ಣೆ ಬೆಣ್ಣೆ ಯಾವುದೂ ಇಲ್ವಲ್ಲ, ಅದಕ್ಕೋಸ್ಕರ ಆ ಪ್ಲೇಸನ್ನ ತುಪ್ಪ ತುಂಬ್ತಾ ಇದೆ. ತುಪ್ಪನ ಒಂದು 2 ಸ್ಪೂನಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಹೊರಗಡೆ 1 ಗಂಟೆ ಹತ್ರ ಇಡಬಹುದು. ಅಥವಾ ನಿಮಗೆ ಚಿಕನ್ ತಂದಿದ್ದೀವಿ ಟೈಮ್ ಇಲ್ಲ ಮಾಡೋಕ್ಕೆ ಅಂದಾಗ ಕೂಡ ಈ ರೀತಿ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಬಿಟ್ರೆ ನೀವು ಒಂದು 2 ದಿವಸದೊಳಗಡೆ ಯಾವಾಗ ಬೇಕಾದ್ರೂ ನೀವು ಗ್ರೇವಿನ ರೆಡಿ ಮಾಡ್ಕೊಳ್ಬಹುದು. ಸಖತ್ತಾಗೈತೆ. ನಾನೀಗ ಹೊರಗಡೆ 1 ಗಂಟೆ ಇಡ್ತಾಯಿದ್ದೀನಿ. ನಂತರ ಸ್ಟವ್ನ ಸಿಮ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೀವು ಚಿಕನ್ ಸ್ವಲ್ಪ ಬಿಸಿ ಆಗೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ. ಚಿಕನ್ ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸಿಮ್ ಮಾಡ್ಕೊಳ್ಳಿ. ಮೊದಲೇ ಸಿಮ್ ಮಾಡಿದ್ರೂ ಚೆನ್ನಾಗಿ ಬೇಯುತ್ತೆ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಫ್ರಿಜ್ನಲ್ಲಿ ಏನಾದರೂ ಚಿಕನ್ ಇಟ್ಟಿದೆ ಹೈ ಫ್ಲೇಮ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನಂತರ ಸಿಮ್ ಮಾಡಿ ಕುದಿಸ್ಕೊಳ್ಬಹುದು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಒಂದು 10 ನಿಮಿಷ ಆಗ್ತಿದ್ದಂಗೆನೇ ಸ್ವಲ್ಪ ಸೋಂಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಮಾಡಬೇಕು. ಸ್ವಲ್ಪ ಕುದಿ ಬಂದ ತಕ್ಷಣ ಚಿಕನ್ನು ಲೋ ಫ್ಲೇಮ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಮಾಡೋದ್ರಿಂದ ನಮಗೆ ಇಲ್ಲಿ ನೀರನ್ನು ಅವಶ್ಯಕತೆ ಇರಲ್ಲ, ನೀರು ಕೂಡ ಹಾಕೋದಿಲ್ಲ ನಾವು. ಹಾಗಾಗಿ ಸಿಮ್ಮಲ್ಲಿ ಮಾಡೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ ಎಷ್ಟೋ ನೀರು ಬಿಟ್ಕೊಂಡಂಗೆ ಅನ್ನಿಸ್ತಿದೆಯಲ್ಲ. ನಾನೆಲ್ಲೂ ನೀರನ್ನ ಬಳಸಿಲ್ಲ, ಬರೀ ಮೊಸರನ್ನು ಹಾಕ್ಕೊಂಡಿರೋಂಥದ್ದು. ಚೆನ್ನಾಗಿ ಮಧ್ಯದಲ್ಲಿ ಒಂದೊಂದು ಸಲ ಕೈ ಆಡಿ, ಒಂದು 10 ನಿಮಿಷಕ್ಕೆ ಒಂದು ಸಲ ಕೈ ಆಡ್ಕೊಳ್ಳಿ. ಧನಿಯಾದ ಪುಡಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅಷ್ಟು ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಯಾವುದೇ ಇಲ್ಲಿ ಗರಂ ಮಸಾಲೆಗಳಾಗಲಿ ಅಥವಾ ರುಬ್ಬಿರೋಂಥ ಮಸಾಲೆಗಳಾಗಲಿ ಯಾವುದನ್ನು ಬಳಸ್ತಾ ಇಲ್ಲ, ಜಸ್ಟ್ ಹೀಗೆ ಮಾಡಿರೋಂಥದ್ದು. ಚಿಕನ್ನ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ನಾವಿಲ್ಲಿ 1 ಕ್ಯಾಪ್ಸಿಕಮ್ನ ಬೀಜ ತೆಗೆದು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕ್ರಂಚಿಯಾಗಿರಬೇಕು. ಹಾಗಾಗಿ ಚಿಕನ್ ಒಂದು 80% ಬೆಂದ ನಂತರ ನೀವು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ತುಂಬ ಸಾಫ್ಟ್ ಆದರೂ ಚೆನ್ನಾಗಿರೋದಿಲ್ಲ ಇದು. ಕ್ಯಾಪ್ಸಿಕಮ್ ಹಾಕಿ ಮುಚ್ಚಿಡೋಣ. ಇದು ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀವು ಚಿಕನ್ ತರುವಾಗಲೂ ಅಷ್ಟೇ ಸ್ವಲ್ಪ ಸಾಫ್ಟಾಗಿರೋಂಥ ಚಿಕನು ಅಂದರೆ 1.5 kg 1.25 kg ಇರೋಂಥ ಕೋಳಿನ ಹಾಕಿಸ್ಕೊಂಡ್ರೆ ಚಿಕನ್ ತುಂಬ ಸಾಫ್ಟಾಗಿರೋದ್ರಿಂದ ಈ ರೀತಿ ಒಗ್ಗರಣೆಯಲ್ಲೇ ಬೆಂದೋಗುತ್ತೆ. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ರೆಡಿಯಾಗಿದೆ. ಚಿಕನ್ನು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಅದರ ರುಚಿ ಇನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಸ್ವಲ್ಪ ಶುಂಠಿನ ಒಂದು ಅರ್ಧ ಇಂಚಷ್ಟು ಶುಂಠಿನ ಉದ್ದುದ್ದ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ನೀವು ಹಸಿಮೆಣ್ಸಿಕಾಯಿ ಕೂಡ ಸೀಳಿ ಹಾಕ್ಕೊಳ್ಬಹುದು. ಇದ್ರ ಜೊತೆಗೇನೆ ನಾನು ಹಸಿಮೆಣ್ಸಿಕಾಯಿ ಬದಲಿಗೆ ಇನ್ನು 1 ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಕೊನೆಯಲ್ಲಿ ಮೆಣಸಿನ ಪುಡಿ ಇನ್ನೂ ಟೇಸ್ಟಿಯಾಗಿರುತ್ತೆ ಗ್ರೇವಿ. ಮತ್ತು ಚಿಕನ್ ಸ್ವಲ್ಪ ಡ್ರೈ ಆಗುತ್ತಲ್ಲ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಕೊನೆಯಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆಗಿ ಮತ್ತು ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ರೆ ರುಚಿಯಾದಂಥ ಬ್ಯಾಚುಲರ್ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಎಣ್ಣೆ ಬಣ್ಣೆ ಬಳಸದೆ ಬರೀ ತುಪ್ಪದಲ್ಲಿ ಮಾಡಿರೋಂಥ ಚಿಕನ್ ಗ್ರೇವಿ. ವೈಟ್ ರೈಸ್ಗಂತೂ ತುಂಬ ಒಳ್ಳೆ ಕಾಂಬಿನೇಷನು. ನಾನು ಮಧ್ಯಾಹ್ನ ಊಟಕ್ಕೆ ಮೊಸರು ಕೂಡ ಒಗ್ಗರಣೆ ಮಾಡ್ಕೊಂಡಿದ್ದೆ ಅನ್ನಕ್ಕೆ. ಇದು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಅನ್ನ ಕೂಡ ತಿನ್ನಬಹುದು, ಚಪಾತಿ ಕೂಡ ಒಳ್ಳೆ ಕಾಂಬಿನೇಷನು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ರುಚಿಯಾಗಿ ಮಾಡಬಹುದು ಅಂತ ಚಿಕನ್ ಗ್ರೇವಿ ರೆಡಿ ಆಗಿದೆ. ನೀವು ಕೂಡ ಇದನ್ನೊಂದು ಸಲ ಮಾಡಿ ಟೇಸ್ಟ್ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವೇ ನನ್ನ ಚಾನಲ್ಗೆ ಹೊಸಬ್ರಾಗಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು.